ದಿನವಿಡೀ ರೈತರ ಆತ್ಮಹತ್ಯೆಗಳು ಹೆಚ್ಚಾಗುತ್ತಿವೆ ಹೆಚ್ಚಾಗುತ್ತಿವೆ. ಇದು ಹೀಗೆ ಮುಂದುವರಿದರೆ ನಮ್ಮಂತ ರೈತರು ಬದುಕುವುದಾದರೆ ಹೇಗೆ? ಹೇಳು ತಾಯಿ, ಹೇಳು. ಹೌದು ತಾಯಿ, ಈ ನಿನ್ನ ಪತಿರಾಯರು ಮಾತಾಡುವುದು ನಿಜವಿದೆ. ಯಾಕಂದ್ರೆ ನಿನ್ನ ಪತಿರಾಯರು ಮೈತುಂಬ ಸಾಲವನ್ನು ಮಾಡಿಕೊಂಡು ನಿನ್ನ ಉಡಿ ತುಂಬಿದ್ದಾರೆ. ತುಂಬಿದ ಉಡಿ ಚಿನ್ನವಾಗಿ ಅವರ ಸಾಲದಿಂದ ಭಾರವನ್ನು ಇಳಿಸಿ ಅವರನ್ನು ಉದ್ಧಾರ ಮಾಡು ತಾಯಿ, ಉದ್ಧಾರ ಮಾಡು. ಜಾನಕಿ, ಈ ಸಾಲದ ಬಾಧೆಯಿಂದ ಬಳಲುತ್ತಿರುವನು ನಾನು ಒಬ್ಬನೇ ಅಂತ ತಿಳಿದಿದೆಯಾ? ಇಲ್ಲ ಜಾನಕಿ, ಇಲ್ಲ. ಈ ನಾಡಿನ ಪ್ರತಿ ಒಬ್ಬ ರೈತರು ಒಂದಿನ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಜಾನಕಿ. ಈ ಮಣ್ಣನ್ನೇ ನಂಬಿಕೊಂಡು ದುಡಿಯುತ್ತಿರುವ ನಮಗೆ ಮಳೆ, ಗಾಳಿ, ಬಿಸಿಲು, ಕೆಸರಿಲ್ಲದೆ ದುಡಿಯುತ್ತಿರುವ ನಮಗೆ ಒಂದು ಹೊತ್ತಿನ ಊಟಕ್ಕೂ ಗೊತ್ತಿಲ್ಲ ಜಾನಕಿ, ಒಂದು ಹೊತ್ತಿನ ಊಟಕ್ಕೂ ಗೊತ್ತಿಲ್ಲ. ಅಂದ ಮೇಲೆ ನಮಗೆ ಯಾಕೆ ಬೇಕು ಈ ಹಾಡು ರೈತನ ಕೆಲಸ? ಯಾಕೆ ಬೇಕು ಈ ರೈತನ ಗೋಳಿನ ವನವಾಸ? ಹೇಳು ಜಾನಕಿ, ಹೇಳು. ಸ್ವಾಮಿ, ಏನ್ರಿದು? ನೀವು ರೈತರಾಗಿ ಈ ಮಾತು ಮಾತಾಡ್ಬೇಕೆ? ಬೇಡರಿ, ನೀವೇ ಈ ರೀತಿ ಮಾತಾಡಿದ್ರೆ ರೈತರ ಗತಿ ಏನಾಗ್ಬೇಕು ನೋಡಿ. ನಾವು ಈ ರೀತಿ ಮಾತಾಡಿದ್ರೆ ಮುಂದಿನ ಜನ ಬದುಕುವುದಾದ್ರೂ ಹೇಗೆ? ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕುವ ರೈತರು ನೀವು. ನಿಮಗೆ ಅನ್ಯಾಯ ಆದ್ರೆ ಈ ರಾಜಕಾರಣದವರು ಸುಮ್ಮನೆ ಇರ್ತಾರ? ಈ ಸರ್ಕಾರ ನಮ್ಗೆ ಸಹಾಯ ಮಾಡೋದಿಲ್ವೇನ್ರಿ? ಸರ್ಕಾರ 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 ಯಾರಿಗೆ ಬೇಕು ಈ ಹಾಳು ಸರ್ಕಾರ? ರೈತ ಭೂಮಿ ಹದ ಮಾಡಿ ಬಿತ್ತಲು ಬೀಜ ತರಲು ಮಾರ್ಕೆಟ್ಗೆ ಹೋದರೆ ಇದೇ ಖಾದಿ ದರಬಾರದಿಂದ ಖಾಕಿ ಪಡೆ ರೈತರ ಮೇಲೆ ಗೋಲಿಬಾರ ಮಾಡಿ ರೈತರನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡುತ್ತದೆ ಈ ಹಾಳು ಸರ್ಕಾರ. ಈ ಸರ್ಕಾರಕ್ಕೆ ರೈತನ ಬಗ್ಗೆ ನಿಜವಾಗಲೂ ಕರುಣೆ ಇದ್ದರೆ, ರೈತನ ಬಗ್ಗೆ ನಿಜವಾಗಲೂ ಕಾಳಜಿ ಇದ್ದರೆ ಅವರಿಗೆ ಕೊಡುವಂತ ಬೀಜ ಗೊಬ್ಬರಗಳಲ್ಲಿ ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ಮೊದಲು ನಿಲ್ಲಿಸಲಿ. ಅಲ್ಲದೆ ರೈತರು ಬೆಳೆಯುವಂತ ಬೆಳೆಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಂಬಲ ಬೆಲೆ ಕೊಡಲಿ. ಅಂದಾಗ ಮಾತ್ರ ಸಾಯುವಂತ ನಮ್ಮಂತ ರೈತರು ಬದುಕುಳಿಯುತ್ತಾರೆ ಜಾನಕಿ, ಬದುಕುಳಿಯುತ್ತಾರೆ. ಇದೆಲ್ಲ ಬಿಟ್ಟು ನಮ್ಮ ರಾಜಕಾರಣಿಗಳು ತಮ್ಮ ತಮ್ಮ ಕುರ್ಚಿಗಾಗಿ ದಿನವಿಡೀ ಹೊಡೆದಾಟ ಬಡದಾಟ ಮಾಡುತ್ತಿದ್ದಾರೆ ಜಾನಕಿ. ಪ್ರತಿ ದಿನ ಪ್ರತಿ ಕ್ಷಣ ಅವರು ಆಣೆ ಪ್ರಮಾಣ ಮಾಡುತ್ತಾ ಆ ದೇವರು ಈ ದೇವರು ತಿರುಗಾಡ್ತಿದ್ದಾರೆ ಜಾನಕಿ. ಬೇಕ ಜಾನಕಿ ನಮಗೆ ಬೇಕಾ ಇಂಥ ಸರ್ಕಾರ? ಬೇಡ ಜಾನಕಿ, ಬೇಡ, ಇಂಥ ಸರ್ಕಾರ ಬೇಡ. ಅಯ್ಯೋ, ಹೋಗ್ಲಿ ಬಿಡಿ ಸ್ವಾಮಿ. ಈ ರಾಜಕಾರಣದವರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊತೀರ? ನಂಬಿದೆ ಈ ಭೂಮಿ ತಾಯಿ ನಮ್ಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ಅವಳು ಮನಸ್ಸು ಮಾಡಿ ಕಣ್ಣು ಬಿಟ್ರೆ ಈ ರೈತರ ಬಾಳು ಬಂಗಾರವಾಗುತ್ತೆ ನೋಡಿ. ಈ ಭೂಮಿ ತಾಯಿ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನಾನು ಕೂಡ ಈ ಮಣ್ಣನ್ನು ನಂಬಿಕೊಂಡು ದುಡಿಯುತ್ತಿದ್ದೇನೆ. ಈ ಭೂಮಿ ತಾಯಿ ಯಾವತ್ತೂ ಕಣ್ ತೆರೆತಳು ಕಾದು ನೋಡಬೇಕಾಗಿದೆ ಜನಕ್ಕೆ, ಕಾದು ನೋಡಬೇಕಾಗಿದೆ.